ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮತ್ತೆ ಭೂಗತ ಲೋಕದ ಪಾತಕಕ್ಕೆ ಕರೆ ಕೊಡ್ತಾ ಇದೆಯಾ ರೈಪುತ್ರನ ಫೈರಿಂಗ್ ಕೇಸ್. ಕೇವಲ ಬೆದರಿಸೋಕೆ ಮಾಡಿರುವಂತ ಅಟ್ಯಾಕ್ ಇದಾಗಿತ್ತ ಅಥವಾ ರೈ ಕುಟುಂಬವನ್ನ ಮುಗಿಸೋಕೆ ನಡೆದಿತ್ತ ಈ ಅಟ್ಯಾಕ್? ಆಸ್ತಿ ವಿವಾದ ಒಂದು ಕಡೆ, ಇಡೀ ವೃತ್ತಾಂತದ ಹಿಂದಿನ ಉದ್ದೇಶ ಅಂತ ನೋಡ್ತಾ ಹೋದ್ರೆ ಮತ್ತೊಂದು ಕಡೆ ಹಳೆ ವೈಷಮ್ಯದ ದ್ವೇಷದ ಜ್ವಾಲೆ ಕೂಡ ಈ ಪ್ರಕರಣದ ಹಿಂದೆ ಕಾಣಿಸ್ತಾ ಇದೆ. ಆಸ್ತಿ ವಿವಾದ, ಹಳೆ ವೈಷಮ್ಯ ಎರಡೂ ಕಾರಣಗಳು ಕೂಡ ಕಾಣಿಸ್ತಾ ಇದೆ. ಹೀಗಾಗಿ ಪೊಲೀಸರು ಎರಡೂ ರೀತಿಯಲ್ಲೂ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರಿಕ್ಕಿ ರೈ ಮೇಲಿನ ಫೈರಿಂಗ್ ಕೇಸ್ ಇದೆಯಲ್ಲ, ಮತ್ತೆ ಭೂಗತ ಲೋಕದ ಬಗ್ಗೆ ಚರ್ಚೆ ಮಾಡುವಂತೆ ಮಾಡ್ತಾ ಇದೆ. ಮುತ್ತಪ್ಪ ರೈ ಸಾವಿನ ನಂತರದಲ್ಲಿ ಮುತ್ತಪ್ಪ ರೈ ಶಿಷ್ಯಂದ್ರಾಗಲಿ, ಮುತ್ತಪ್ಪ ರೈ ಕುಟುಂಬ ಆಗಲಿ ಈ ರೀತಿಯ ವಿಷಯಗಳಲ್ಲಿ ಸುದ್ದಿ ಆಗಿರಲಿಲ್ಲ. ಹೇಳಿ ಕೇಳಿ ರಿಕ್ಕಿ ರೈ ಎಲ್ಲಿದ್ದ, ಏನು ಮಾಡ್ತಾ ಇದ್ದ, ಆತನ ವೃತ್ತಿ ಏನಾಗಿತ್ತು, ಆತನ ಹಿನ್ನೆಲೆ ಏನಾಗಿತ್ತು, ಆತನಿಗೆ ಎಷ್ಟು ಆಸ್ತಿ ಬಂದಿದೆ, ಇದೆಲ್ಲವೂ ಕೂಡ ಮುತ್ತಪ್ಪ ರೈ ನಿಧನದ ಆ ದಿನಗಳಲ್ಲಿ ಕೆಲ ದಿನಗಳ ಕಾಲ ಚರ್ಚೆಯಾಗಿದ್ದು ಬಿಟ್ಟರೆ ಆನಂತರದಲ್ಲಿ ರಿಕ್ಕಿ ರೈ ಎಲ್ಲಿಯೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಯಾವುದೇ ರೀತಿಯ ಭೂಗತ ಲೋಕದ ಚಟುವಟಿಕೆಗಳ ಬಗ್ಗೆಯೂ ಕೂಡ ಈತ ತೊಡಗಿಕೊಂಡಿರಬಹುದು ಎನ್ನುವ ಯಾವ ಅಂಶಗಳು ಕೂಡ ಚರ್ಚೆ ಆಗಿರಲಿಲ್ಲ ಅಥವಾ ಚರ್ಚೆಯಾಗುವಂಥ ಬೆಳವಣಿಗೆಗಳು ಕಂಡು ಬಂದಿರಲಿಲ್ಲ. ಇದೀಗ ಏಕಾಏಕಿಯಾಗಿ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದಿದೆ. ಆತನನ್ನು ಕೊಲೆ ಮಾಡುವಂಥ ಬಹಳ ದೊಡ್ಡ ಪ್ರಯತ್ನ ಆಗಿದೆ. ಆತನ ಕಾರಿನ ಮೇಲೆ ಬೋರ್ಗರೆತ ಆಗಿದೆ, ಗುಂಡಿನ ಬೋರ್ಗರೆತ. ಸೊ ಇಂಥ ಸಂದರ್ಭದಲ್ಲಿ ಆತ ಯಾವೆಲ್ಲ ದ್ವೇಷವನ್ನು ಹೊಂದಿದ್ದ, ಯಾರು ಈತನ ಕೊಲೆಗೆ ಸಂಚು ರೂಪಿಸಿದ್ರು, ಈತನಿಗಿರುವಂಥ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಈತನ ಸಾವಿನ ಸಂಚಿಗೆ ಕಾರಣವಾಯಿತಾ, ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯ ಮೇಲೆ ಬೇರೆಯೊಬ್ಬರು ಕಣ್ಣಿಟ್ಟಿದ್ರ, ಈತನ ಆಸ್ತಿಯನ್ನು ಲಪಟಾಯಿಸಲೆಂದೇ ಈತನನ್ನು ಕೊಲೆ ಮಾಡುವಂಥ ಸ್ಕೆಚ್ ರೆಡಿ ಆಯಿತಾ, ಅಥವಾ ಹಿಂದೆ ಹಳೆ ದ್ವೇಷ ಏನಾದರೂ ಈತನ ಸಾವಿನ ಈ ಹಂತಕ್ಕೂ ಕೂಡ ತಂದು ನಿಲ್ಲಿಸ್ತಾ ಅಥವಾ ಕೊಲೆ ಮಾಡುವ ಹಂತಕ್ಕೆ ತಂದು ನಿಲ್ಲಿಸ್ತಾ ಗೊತ್ತಿಲ್ಲ. ಪೊಲೀಸರಂತೂ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ, ತನಿಖೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಇವರ ಕುಟುಂಬಸ್ಥರು ಎರಡನೇ ಹೆಂಡತಿ ಅಂದರೆ ಮುತ್ತಪ್ಪ ರೈಯವರ ಎರಡನೇ ಹೆಂಡತಿ ಆ ವಿಚಾರದಲ್ಲಿಯೂ ಕೂಡ ಈಗ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ತನಿಖೆಯ ನಂತರವಷ್ಟೇ ಈ ಫೈರಿಂಗ್, ಈ ಶೂಟೌಟ್ನ ರೂವಾರಿಗಳ್ಯಾರು, ಅದಕ್ಕೆ ಕಾರಣ ಏನು, ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ರಾಮನಗರದ ಬಳಿ ನಡೆದಿರುವಂಥ, ರಾಮನಗರ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ ಇದು. ರಿಕ್ಕಿ ರೈ ಹೋಗುತ್ತಿದ್ದಂಥ ವೇಳೆ ಈ ರೀತಿ ದಾಳಿಯಾಗಿದೆ. ಜೊತೆಗೆ ಈ ಬುಲೆಟ್ ಇದೆಯಲ್ಲ, ಕಾರನ್ನು ಸೀಳಿ ಹೊಕ್ಕಿರುವಂಥ ಬುಲೆಟ್, ಆತನ ದೇಹಕ್ಕೂ ಕೂಡ ಗಾಯಗೊಳಿಸಿರುವಂಥ ಬುಲೆಟ್ ಹೇಗೆ, ಎಲ್ಲಿ, ಹೆಂಗೆ ಸಪ್ಲೈ ಆಯಿತು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಇರ್ತಾರೆ. ಸಂತೋಷ್ ಪಟೇಲ್, ಮುತ್ತಪ್ಪ ರೈ ನಿಧನದ ನಂತರ ಅವರ ಕುಟುಂಬ, ಅವರ ಮಕ್ಕಳು ಅಥವಾ ಆ ರೀತಿಯ ಭೂಗತ ಲೋಕದ ಚಟುವಟಿಕೆಗಳ ಬಗ್ಗೆ ಎಲ್ಲೂ ಕೂಡ ಸುದ್ದಿ ಆಗಿರಲಿಲ್ಲ. ಆದರೆ ಇದು ಸುದ್ದಿ ಆಗಿದೆ ಮೊದಲ ಬಾರಿಗೆ, ಬಟ್ ಶೂಟೌಟ್ನ ಹಂತಕ್ಕೆ ತಲುಪಿ ಕಾರಣಗಳೇನೇನಿರಬಹುದು? ದಶರಥನ್, ಪ್ರಮುಖವಾಗಿ ಮುತ್ತಪ್ಪ ರೈ ನಿಧನದ ನಂತರ ಕುಟುಂಬದ ಸ್ವಲ್ಪ ಕೌಟುಂಬಿಕ ಕಲಹಗಳು ಆರಂಭವಾಗಿತ್ತು. ಈ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಇದೆಲ್ಲದಕ್ಕೂ ಕೂಡ ಕಾರಣವಾಯ್ತಾ ಅಂತ ಅನುಮಾನಗಳು ಕಾಡ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಈಗಾಗಲೇ ಅವರಪ್ಪ ಮೃತಪಟ್ಟ ಬಳಿಕ ಆಸ್ತಿ ವಿಚಾರವಾಗಿ ಅವರ ಕುಟುಂಬಸ್ಥರ ನಡುವೆ ಈಗಾಗಲೇ ಗಲಾಟೆಗಳು ಕೂಡ ನಡೆದಿತ್ತು. ಸೊ ಅವರ ಎರಡನೇ ಪತ್ನಿ ಅನುರಾಧ ಏನಿದ್ದಾರೆ ಅವ್ರಿರ್ಬೋದು, ಮುತ್ತಪ್ಪ ಇವ್ರ ಜೊತೆ ಗುರುತಿಸ್ಕೊಂಡಿದ್ದಂತ ರಾಕೇಶ್ ಮಳ್ಳಿ ಇರ್ಬೋದು, ಹೀಗೆ ಬೇರೆ ಬೇರೆಯವರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇತ್ತು. ಅಂದ್ರೆ ಮುತ್ತಪ್ಪ ರೈರ ಆಪ್ತ ವಲಯದಲ್ಲಿ ಯಾರು ಗುರುತಿಸ್ಕೊಂಡಿದ್ದಾರೋ ಅವ್ರ ಜೊತೆ. ಸೊ ಆದ್ರೆ ಇತ್ತೀಚೆಗೆ ಸಿಕ್ತಿರುವಂತ ಮಾಹಿತಿಯನ್ನ ಗಮನಿಸಿದ್ರೆ ಅವರ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಾಗೆ ಬಹುತೇಕವಾಗಿ ಕಳೆದ ವರ್ಷ ನವೆಂಬರ್ನಲ್ಲಿ ಎಲ್ಲವೂ ಕೂಡ ರಾಜಿ ಆಗಿತ್ತು. ಕೂತು ಮಾತುಕತೆಯನ್ನ ಮಾಡ್ಕೊಂಡಿದ್ರು, ಆಸ್ತಿಯ ಭಾಗಗಳನ್ನ ಮಾಡ್ಕೊಂಡಿದ್ರು, ಯಾವುದೇ ರೀತಿಯ ಗಲಾಟೆಗಳನ್ನ ಮಾಡ್ಕೊಳ್ಬಾರ್ದು ಅಂತ ಹೇಳಿ ರಾಜಿ ಸಂಧಾನವನ್ನ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿ ಇರುವಂತದ್ದು. ಆದ್ರೆ ಕೇವಲ ಸುಮಾರು 1
1.5 ಕೋಟಿಯಷ್ಟು ಹಣವನ್ನ ಇವ್ರು ಕೊಡ್ಬೇಕಾಗಿತ್ತು. ಅದ್ರ ಜೊತೆಗೆ ಒಂದು ಯಾವುದೋ ಕಾಸ್ಟ್ಲಿ ಬೆಲೆ ಒಂದು ಕಾರಿನ ವಿಚಾರವಾಗಿ ಡಿಸ್ಕಷನ್ ಮಾತ್ರ ಪೆಂಡಿಂಗ್ ಇತ್ತು ಅನ್ನೋ ಮಾಹಿತಿ ಇರುವಂತದ್ದು. ಆದ್ರೆ ಈ ಮಧ್ಯೆ ನಿನ್ನೆ ರಿಕ್ಕಿ 2 ದಿನಗಳ ಹಿಂದೆ ವಿದೇಶದಿಂದ ಬರ್ತಾರೆ, ಬಂದು ಬಿಡದಿಯ ಮನೆಗೆ ಹೋಗಿರ್ತಾರೆ. ನಿನ್ನೆ ಸಂಜೆ ಬಿಡದಿ ಮನೆಗೆ ಹೋಗಿ ಅವ್ರು ವಾಪಸ್ ಬರುವಂತ ಸಂದರ್ಭದಲ್ಲಿ ಈ ಇನ್ಸಿಡೆಂಟ್ ಆಗಿರುವಂತದ್ದು. ಮೊದಲ ಬಾರಿಗೆ ಮನೆಯಿಂದ ಹೊರಗೆ ಬರ್ತಾರೆ, ಬರುವಂತ ನಂತರ ಏನು ಮನೆಯಿಂದ 3-4 ಕಿಲೋಮೀಟರ್ ಬಂದಾಗ ಒಂದು ಫೋನ್ ಬರುತ್ತೆ. ಅದಾದ ಬಳಿಕ ಅವರು ವಾಪಸ್ ಹೋಗ್ತಾರೆ ಮನೆಗೆ ಅನ್ನೋ ಮಾಹಿತಿ ಇರುವಂತದ್ದು. ಇದಾದ ನಂತರ ಅಷ್ಟೊತ್ತಿಗಾಗ್ಲೇ ತಡರಾತ್ರಿ 11. ಸೊ ವಾಪಸ್ ಹೋಗಿ ಇನ್ನೂ 1.5 ಗಂಟೆಗಳ ಕಾಲ 12.5 ಗಂಟೆಗಳ ಕಾಲ ಅಲ್ಲೇ ಇರ್ತಾರೆ. ಸೊ ಇದಾದ ನಂತರ ಪುನಃ ವಾಪಸ್ ಬರುವಂತ ಸಂದರ್ಭದಲ್ಲಿ ಫೈರಿಂಗ್ ಆಗಿರುವಂತದ್ದು. ಸೊ ಅಂದ್ರೆ ಇಲ್ಲಿ ಪ್ರೊಫೆಷನಲ್ ಕಿಲ್ಲರ್ಸ್ ಆಗಿದ್ರೆ, ಫೈರಿಂಗ್ ಆಗಿದ್ರೆ ಕೇವಲ ಒಂದು ಫೈರಿಂಗ್ ಅನ್ನ ಮಾಡಿ ಎಸ್ಕೇಪ್ ಆಗ್ತಿದ್ರ ಅನ್ನೋದು ಒಂದು ಕಡೆ ಪ್ರಶ್ನೆ. ಇವ್ರನ್ನ ಹತ್ಯೆಯನ್ನೇ ಮಾಡ್ಲೇಬೇಕು, ಇಲ್ಲ ಸುಪಾರಿಕೆಯನ್ನೇ ತೆಗೆದುಕೊಂಡು ಬಂದಿದ್ರು ಅನ್ನೋದಿದ್ರೆ ಸೊ ಅವರ ಚಾಲಕನಿಗಾದ್ರೂ ಇವ್ರು ಹೊಡೆಯುವಂತ ಗುಂಡು ಬೀಳ್ಬೇಕಾಗಿತ್ತು. ಆದ್ರೆ ಎಲ್ಲೂ ಕೂಡ ಅದು ಆಗಿಲ್ಲ. ಸೊ ಆಮೇಲೆ ಕೇವಲ 1-2 ಮಾತ್ರ ಫೈರ್ ಆಗಿದೆ, ಅದು ಕೂಡ ಸರಿಯಾದ ರೀತಿಯಲ್ಲಿ ಸ್ಪಷ್ಟತೆ ಇಲ್ಲ. 1 ಫೈರ್ ಆಗಿರ್ಬೋದು, ಇಲ್ಲ 2 ಫೈರ್ ಆಗಿರ್ಬೋದು ಅನ್ನೋ ಅನುಮಾನಗಳು ಇರುವಂತದ್ದು. ಸೊ ಆದ್ರೆ ಪ್ರೊಫೆಷನಲ್ ಕಿಲ್ಲರ್ಸ್ ಗಳು ಬಂದ್ರೆ ಸೊ ಅವನು ಸಾಯೋವರೆಗೂ ಕೂಡ ಅವ್ರ ಕೆಲಸ ಮುಗಿಯೋವರೆಗೂ ಅಲ್ಲಿಂದ ಮುಗಿಸಿ ಹೋಗಿ ಅವ್ರು ಅಲ್ಲಿಂದ ಹೋಗೋದಿಲ್ಲ ಸಾಮಾನ್ಯವಾಗಿರುವಂತದ್ದು. ಸೊ ಆದ್ರೆ ಇಲ್ಲಿ ಕೇವಲ ಅದೊಂದು ಫೈರಿಂಗ್ ಆದ ಬಳಿಕ ಸೊ ಅವನು ಡ್ರೈವರ್ ಕಾರ್ ನಿಲ್ಲಿಸ್ತಾರೆ, ಇಳಿತಾರೆ, ಬಂದವ್ರಿಗೆ ಬಟ್ಟೆಯನ್ನ ಕಟ್ತಾರೆ, ಮುಖಕ್ಕೆ ಕರ್ಕೊಂಡ್ ಬರ್ತಾರೆ ಅನ್ನೋ ಎಲ್ಲಾ ಮಾಹಿತಿಗಳನ್ನ ಅವ್ರು ದೂರ್ನ ಉಲ್ಲೇಖ ಮಾಡಿರುವಂತದ್ದು. ಇವ್ರು ಇಳಿದು ಕಾರ್ನಲ್ಲಿ ಅವ್ರಿಗೆ ಫಸ್ಟ್ ಏಡ್ ಮಾಡಕ್ ಹೋದಾಗಾದ್ರೂ ಬಂದು ಅವ್ರು ಫೈರ್ ಮಾಡಿ ಹೋಗ್ತಾ ಇದ್ರು ಪ್ರೊಫೆಷನಲ್ ಕಿಲ್ಲರ್ಸ್ ಆಗಿದ್ರೆ. ಸೊ ಇದು ಹಾಗೆ ಕಾಣ್ತಾ ಇಲ್ಲ. ಹೀಗಾಗಿ ಇದು ಕೌಟುಂಬಿಕ ಕಲಹ ಇರಬಹುದಾ ಅನ್ನೋದು ಒಂದು ಕಡೆ ಅನುಮಾನ. ಆದ್ರೆ ಇಲ್ಲಿ ರಾಕೇಶ್ ಮಲ್ಲಿ ಅವರಾಗ್ಲಿ, ಅನುರಾಧ್ ಅವರಾಗ್ಲಿ, ಮತ್ತೆ ನಿತೀಶ್ ಎಸ್ಟೇಟ್ ಏನಿದೆ ಇದರ ಮಾಲೀಕರು ನಿತೀಶ್ ಶೆಟ್ಟಿ ಇರ್ಬೋದು, ಅಲ್ಲೇ ಕೆಲಸ ಮಾಡ್ತಿರುವಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತ ವೈದ್ಯನಾಥನ್ ಇರ್ಬೋದು. ಸೊ ಇವ್ರುಗಳು ಯಾರಿಗೂ ಹೇಳಿ ಮಾಡ್ಸಿರ್ಬೋದು ಅಂತೇಳಿ ಇವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅವ್ರ ಮೇಲೆ ನಂಗೆ ಅನುಮಾನವಿದೆ, ಅವ್ರು ನನ್ನ ಹತ್ಯೆಯನ್ನ ಮಾಡ್ಸಿರ್ಬೋದು ಅಂತೇಳಿ ಆರೋಪವನ್ನ ಮಾಡಿದೆ. ಆದ್ರೆ ಆರೋಪ ಎಷ್ಟು ಮಟ್ಟಿಗೆ ಸತ್ಯ ಮತ್ತೆ ಅದಕ್ಕೆ ಪೂರಕವಾಗಿರುವಂತ ಅಂಶಗಳು ಎಷ್ಟಿದೆ ಅನ್ನೋದು ಇಲ್ಲಿ ಇರುವಂತ ಸದ್ಯದ ಪ್ರಶ್ನೆ. ಆದ್ರೆ ಈಗಾಗಲೇ ಪೊಲೀಸರು ಆ ಪ್ರಕರಣವನ್ನು ದಾಖಲು ಮಾಡಿಸಿ ತನಿಖೆನ ಮಾಡ್ಲಿಕ್ಕೆ ಮುಂದಾದಾಗ ಇದುವರೆಗೂ ಈ ಶೂಟರ್ಸ್ ಆಗ್ಲಿ ಬೇರೆಯವ್ರಾಗ್ಲಿ ಯಾವುದೇ ಕೂಡ ಸಿಕ್ಕಪುಟ್ಟ ಸುಳಿವುಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ ಈ ಹತ್ಯೆ ಹಿಂದೆ ಎಷ್ಟು ಪ್ರೀ ಪ್ಲಾನ್ ಆಗಿದೆ, ಹತ್ಯೆ ಮಾಡಿಸಿದಂತವ್ರು ಯಾರು, ಯಾಕೆ ಮಾಡಿಸಿರ್ಬೋದು, ಹೀಗೆ ಹಲವು ಕಾರಣಗಳು ಅನುಮಾನಗಳು ಕೂಡ ಇರುವಂತದ್ದು. ಇನ್ನು ಅದ್ರ ಜೊತೆಗೆ ಈ ರೀತಿಯಾಗಿ ಶೂಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸೊ ವೆಪನ್ಗಳು ಎಲ್ಲಿಂದ ಸಪ್ಲೈ ಆಗಿರುತ್ತೆ, ವೆಪನ್ ತಂದಿರೋಂಥವ್ರು ಯಾರು, ಯಾವ ಬುಲೆಟ್ ಇಂದ ಇವರು ಫೈರ್ ಮಾಡಿದ್ದಾರೆ, ಸೊ ಇವೆಲ್ಲವೂ ಕೂಡ ಇರುತ್ತೆ. ಮತ್ತೆ ಈ ಗನ್ಗಳನ್ನ ಬಳಸಬೇಕು ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಆಗಿರ್ಬೇಕು. ಸೊ ಟ್ರೈನಿಂಗ್ ಆಗಿದ್ರೆ ಎಲ್ಲಾಗಿರುತ್ತೆ ಅಂತ. ಸೊ ಇದೆಲ್ಲವೂ ಒಂದು ಆಯಾಮ ಆದ್ರೆ, ಮತ್ತೊಂದು ಕಡೆ ಏನಾದ್ರೂ ಇವರ ಸೆಕ್ಯೂರಿಟಿಗಳಿಂದನೇ ಏನಾದ್ರು ಮಿಸ್ಫೈರ್ ಆಗಿರಬಹುದಾ ಅನ್ನೋದು ಕೂಡ ಒಂದು ಅನುಮಾನ ಇರುವಂತದ್ದು. ಪೊಲೀಸರು ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಅವರ ಚಾಲಕ ಇರ್ಬೋದು, ಗನ್ಮ್ಯಾನ್ ಇರ್ಬೋದು, ಅಲ್ಲಿ ಕೆಲಸ ಮಾಡ್ತಿದ್ದವ್ರು ಇರ್ಬೋದು, ಅವರೆಲ್ಲರ ಹೇಳಿಕೆಗಳನ್ನ ತೆಗೆದುಕೊಳ್ತಾ ಇರುವಂತದ್ದು, ಅವ್ರನ್ನ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಸೊ ಅದ್ರ ಜೊತೆಗೆ ಟವರ್ ಡಂಪರ್ನ ಈಗಾಗಲೇ ಮಾಡ್ಕೊಂಡಿರ್ತಾರೆ. ಅಲ್ಲಿ ಮೂವ್ಮೆಂಟ್ ಆಗಿರುವಂತ ಆ ಟೈಮ್ ನಲ್ಲಿ ಇರುವಂತಹ ಲೊಕೇಶನ್ಸ್ ಗಳಿರ್ಬೋದು, ಮೊಬೈಲ್ ನಂಬರ್ ಆಕ್ಟಿವ್ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಹಲವು ಆಯಾಮದಲ್ಲಿ ತನಿಖೆಯನ್ನು ಮುಂದುವರಿಸಿದ್ರೆ, ಇತ್ತ ಗಾಯಗೊಂಡಿದ್ದಂತ ರಿಕ್ಕಿಗೂ ಕೂಡ ಮಣಿಪಾಲ್ನಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು. 2 ಶಸ್ತ್ರಚಿಕಿತ್ಸೆಗಳಾಗಿದೆ. ಸೊ ಅಲ್ಲೇ ಕೂಡ ಇನ್ನು ಚಿಕಿತ್ಸೆ ಮುಂದುವರೆದಿರುವಂತದ್ದು. ಪೊಲೀಸರ ತನಿಖಾ ನಂತರ ಇಡೀ ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.